ಸಿಂಹರಾಶಿ ಮನೆಯ ವಿಚಾರಕ್ಕೆ, ಸಾಂಸಾರಿಕವಾದಂತಹ ವಿಚಾರಕ್ಕೆ, ಕೌಟುಂಬಿಕವಾದಂತಹ ವಿಚಾರಕ್ಕೆ, ಕುಟುಂಬ ಸದಸ್ಯರ ವಿಚಾರಕ್ಕೆ ಸ್ವಲ್ಪ ಸಮಯವನ್ನು ನೀಡಬೇಕು. ಅವರ ಆಗುಹೋಗುಗಳನ್ನು, ಅವರ ಯೋಗಕ್ಷೇಮವನ್ನು, ಆಸೆ ಆಕಾಂಕ್ಷೆಗಳನ್ನು ಕೇಳಬೇಕು, ಈಡೇರಿಸಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ವೈಯಕ್ತಿಕವಾದಂತಹ ಚಿಂತನೆಗಳಿಗೆ ಹೆಚ್ಚು ಅವಕಾಶ ಇದೆ. ನಾನು ವೈಯಕ್ತಿಕವಾಗಿ ಹೇಗೆ ಬೆಳಿಬೇಕು, ಸಮಾಜದಲ್ಲಿ ನನ್ನ ಸ್ಥಾನವನ್ನು ನಾನು ಹೇಗೆ ಉಳಿಸ್ಕೊಳ್ಬೇಕು, ಹೇಗೆ ಹೆಸರನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಹೆಚ್ಚು ಆಲೋಚನೆಗಳು ಬರುವಂತಹ ದಿವಸ. ದೇಹಶ್ರಮವನ್ನು ಹೆಚ್ಚು ಮಾಡಿಕೊಳ್ಬೇಡಿ. ಆದಷ್ಟು ವಿಶ್ರಾಂತಿಯಿಂದ ನಿಮ್ಮ ಕೆಲಸಗಳನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ದೇಹಕ್ಕೆ ನಿಮಗೆ ಕ್ಷೇಮ ಅನ್ನುವಂಥದ್ದು. ಉನ್ನತ ಶಿಕ್ಷಣದ ವಿಚಾರ ಚರ್ಚೆ ಆಗ್ಬೋದು. ನೀವೀಗಿನ್ನೂ ಬಹಳ ಆರಂಭದ ಮಟ್ಟದಲ್ಲಿ ಓದ್ತಾ ಇದ್ದರೂ ಕೂಡ ಮುಂದಿನ ದಿನಮಾನದಲ್ಲಿ ಏನಾಗಬೇಕು, ಯಾವ ವಿಷಯವನ್ನು ಕುರಿತು ಅಧ್ಯಯನ ಮಾಡಬೇಕು, ಎಲ್ಲಿ ಅಧ್ಯಯನವನ್ನು ಮಾಡಬೇಕು, ಇದೆಲ್ಲದರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಕ್ಕಂಥದ್ದಾಗುತ್ತೆ. ದಿನದ ಆರಂಭ ಚೆನ್ನಾಗಿದ್ದರೂ ಕೂಡ, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ದಿವಸ ಚೆನ್ನಾಗಿದೆ ಎನ್ನುವಂತಹ ಅನುಭವ ಆದರೂ ಕೂಡ ಸೋಮಾರಿತನ ಅನ್ನುವಂಥದ್ದು ಇಡೀ ದಿವಸವನ್ನು ತಿಂದು ಹಾಕಿಬಿಡುತ್ತೆ. ಆ ಆಲಸ್ಯ ಇದೆಯಲ್ಲ, ಆಲಸ್ಯ ಯಾರಿಗೂ ಕೂಡ ಒಳ್ಳೆಯದಲ್ಲ. ಶರೀರದಲ್ಲಿರ್ತಕ್ಕಂಥ ಆಲಸ್ಯ ಏನಿದೆ ಅದು ಮನುಷ್ಯನಿಗೆ ದೊಡ್ಡದಾದಂತಹ ಶತ್ರು. ಅದು ಶಾಸ್ತ್ರವೇ ಅದನ್ನು ಪ್ರತಿಪಾದನೆ ಮಾಡುತ್ತೆ. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು. ಅಂದರೆ ಆಲಸ್ಯಕ್ಕಿಂತ ದೊಡ್ಡದಾದಂತಹ ಶತ್ರು ಇನ್ಯಾರೂ ಇಲ್ಲ ಈ ಶರೀರಕ್ಕೆ ಅಂತ. ಅದನ್ನು ದೂರ ಮಾಡಿ ನಾವು ಚಟುವಟಿಕೆಯಿಂದ ಇದ್ದರೆ ನಮಗೆ ಹೆಚ್ಚು ಅವಕಾಶಗಳು ಸಿಕ್ಕುತ್ತೆ. ಹಳೆಯ ಸ್ನೇಹಿತರ ಜೊತೆಯಲ್ಲಿ ಒಂದಷ್ಟು ಏನೋ ವಿವಾದಗಳಾಗುತ್ತೆ, ಬೇಸರವಾಗುತ್ತೆ, ಬೇಡದೇ ಇರತಕ್ಕಂಥ ವಿಷಯಗಳು ಚರ್ಚೆಗೆ ಬರುತ್ತೆ, ಮಾತಿಗೆ ಮಾತು ಬೆಳೆಯುತ್ತೆ, ಬೇಜಾರು ಮಾಡ್ಕೊಳ್ತೀರಿ ಅಷ್ಟೇ ಹೊರತು ಅದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ. ಆಂಜನೇಯನ ಪ್ರಾರ್ಥನೆ ನಿಮ್ಮ ಅಜಾಡ್ಯವನ್ನು ಉಂಟು ಮಾಡಲಿ, ಅಂದರೆ ಶರೀರದಲ್ಲಿರ್ತಕ್ಕಂತಹ ಜಾಡ್ಯವನ್ನು ದೂರ ಮಾಡಲಿ, ಆಲಸ್ಯವನ್ನು ದೂರ ಮಾಡಲಿ, ಸೋಮಾರಿತನವನ್ನು ತೆಗೆದುಹಾಕಲಿ ಅನ್ನುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ, ವಿಷಯ ಸಂಗ್ರಹದ ಕೊರತೆಯಿಂದ ನಿಮಗೆ ಸಮಸ್ಯೆ ಆಗುತ್ತೆ. ಯಾವುದೋ ವಿಷಯವನ್ನು ಪ್ರತಿಪಾದನೆ ಮಾಡೋದಕ್ಕೆ ಹೋಗ್ತೀರಿ, 4-6 ಜನ ಇರ್ತಾರೆ, ಅಥವಾ ಮನೆಯಲ್ಲೇ ಹಿರಿಯವರು ಇರ್ತಾರೆ, ಕಿರಿಯವರು ಇರ್ತಾರೆ, ವಿದ್ಯಾವಂತರು ಇರ್ತಾರೆ, ಬುದ್ಧಿವಂತರು ಇರ್ತಾರೆ, ನಿಮಗೆ ವಿಷಯವೇ ಗೊತ್ತಿರೋದಿಲ್ಲ, ಅದರ ಬಗ್ಗೆ ಮಾತಾಡೋದಕ್ಕೆ ಹೋಗ್ತೀರಿ. ಇದು ನಿಮಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಧನಾತ್ಮಕವಾಗಿ ಚಿಂತನೆಯನ್ನು ನಡೆಸಿ, ಧನಾತ್ಮಕವಾದಂತಹ ನಿರ್ಧಾರಗಳನ್ನು ಮಾಡಿ, ಮನಸ್ಸಿನಲ್ಲಿರುವಂತಹ ಋಣಾತ್ಮಕ ವಿಚಾರಗಳನ್ನು ದೂರ ಮಾಡಿ, ಅದು ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ವೈವಾಹಿಕ ಜೀವನದಲ್ಲಿ ಒಂದು ರೀತಿಯ ಅತೃಪ್ತಿಯ ಭಾವ, ಏನೋ ಸಮಾಧಾನ ಇಲ್ಲ. ಗಂಡ ಹೆಂಡತಿಯ ಮಧ್ಯೆ ಯಾವ ರೀತಿಯಲ್ಲಿ ಒಂದು ರೀತಿಯ ಕಚ್ಚಾಟವೋ ಜಗಳವೋ ಏನಾಗ್ತಾ ಇದೆ ಗೊತ್ತಾ ಇಲ್ಲ. ಹೊಂದಾಣಿಕೆ ಮಾತ್ರ ಇಲ್ಲವೇ ಇಲ್ಲ ಅಂತ ಹೇಳಬೇಕಾಗತ್ತೆ. ನಿರುದ್ಯೋಗಿಗಳ ಶ್ರಮಕ್ಕೆ ಬೆಲೆ ಕಡಿಮೆಯಾಗುವಂತಹ ದಿವಸ. ಕೈಯಲ್ಲಿ ಕೆಲಸ ಇಲ್ಲ, ಯಾವ ಕೆಲಸ ಕೊಟ್ಟರೂ ಕೂಡ ನಾನು ಮಾಡ್ತೀನಿ ಅಂತಕ್ಕಂತಹ ಮನಸ್ಥಿತಿ ಇದೆ. ಅದಕ್ಕೋಸ್ಕರವಾಗಿ ತುಂಬ ಶ್ರಮ ಪಡ್ತೀರಿ. ಎಷ್ಟು ಕಷ್ಟಪಡ್ತೀರೋ ಅದಕ್ಕೆ ತಕ್ಕ ಪ್ರತಿಫಲ ಇಲ್ಲ. ಅದು ಮತ್ತಷ್ಟು ಬೇಸರಕ್ಕೆ ಕಾರಣವಾಗುವಂಥದ್ದಾಗುತ್ತೆ. ನಿಮ್ಮ ಕೆಲಸದಲ್ಲಿ ನಂಬಿಕೆಯನ್ನು ಕಳ್ಕೋಬೇಡಿ. ಯಾವ ಕೆಲಸವನ್ನು ಮಾಡ್ತಾ ಇದ್ದೀರೋ ಅದನ್ನು ಶ್ರದ್ಧಾ ಭಕ್ತಿಯಿಂದ, ನಿಷ್ಠೆಯಿಂದ, ಕರ್ತವ್ಯ ಪ್ರಜ್ಞೆಯಿಂದ ಮಾಡಿ. ಅದೇ ಕೆಲಸ ನಿಮ್ಮನ್ನು ಕೈ ಹಿಡಿತಕ್ಕಂಥದ್ದು ಆಗತ್ತೆ ಅಂತ ಅರ್ಥ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿದೆ, ಅದು ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಪಾರ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ಆಸ್ತಿಯ ವಿಚಾರದಲ್ಲಿ ಉತ್ತಮವಾದಂತಹ ವಾರ್ತೆಯನ್ನು ಕೇಳ್ತೀರಿ. ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಚರ್ಚೆಗಳು ನಡೀತಾ ಇದ್ದರೆ, ಅಥವಾ ಕಾನೂನಾತ್ಮಕವಾದಂತಹ ಹೋರಾಟಗಳಿದ್ದರೆ, ನ್ಯಾಯಾಲಯದಲ್ಲಿ ದಾವೆಯನ್ನು ಹೂಡಿದರೆ, ಇದೆಲ್ಲ ನಿಮಗೆ ಶುಭವನ್ನು, ಜಯವನ್ನು ತರ್ತಕ್ಕಂಥದ್ದಾಗತ್ತೆ. ದುರಾಸೆಗೆ ಒಪ್ಪದೇ ಇರತಕ್ಕಂತಹ ಮನಸ್ಸು ಗಟ್ಟಿಯಾಗಬೇಕು. ಯಾವುದೇ ಕಾರಣಕ್ಕೂ ಕೂಡ ನಾನು ದುರಾಸೆಯನ್ನು ಹೊಂದುವುದಿಲ್ಲ, ದುರಾಸೆಯಿಂದ ನನಗೇನೂ ಬೇಡ ಅನ್ನುವಂತಹ ಭಾವನೆ ನಿಮಗೆ ಮನಸ್ಸಿನಲ್ಲಿ ಬರಬೇಕು. ಆಗ ತನ್ನಿಂದ ತಾನೇ ಬರುತ್ತೆ. ಅದು ಅದೃಷ್ಟವೋ, ದೈವಾನುಗ್ರಹವೋ, ನಿಮ್ಮ ಪ್ರಾಮಾಣಿಕ ಪ್ರಯತ್ನವೋ ಎಲ್ಲವೂ ಅಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ತುಂಬ ಪರಿಶ್ರಮ ಇರತಕ್ಕಂತಹ ದಿವಸ, ಜೊತೆಗೆ ಅನುಕೂಲ ಇದೆ. ನೀವು ಕಷ್ಟಪಟ್ಟರೆ ವ್ಯರ್ಥ ಆಗೋದಿಲ್ಲ. ಎಷ್ಟು ಕಷ್ಟಪಡ್ತೀರೋ ಅಷ್ಟು ಲಾಭ ಅಥವಾ ಅಷ್ಟು ಅನುಕೂಲ ನಿಮಗೆ ಇದೆ ಎನ್ನುವಂಥದ್ದು. ಅನಗತ್ಯವಾದಂತಹ ವಿಚಾರಗಳ ಮಾತ್ರ ಮುನ್ನೆಲೆಗೆ ಬರುತ್ತೆ. ಆ ವಿಷಯವನ್ನು ಚರ್ಚೆ ಮಾಡ್ತೀರಿ, ಕೊನೆಗೆ ಸಮಯ ವ್ಯರ್ಥ ಅಂತ ಹೇಳಿ ಬೇಸರವನ್ನು ಮಾಡಿಕೊಳ್ತೀರಿ. ಆರಂಭದಲ್ಲೇ ಅದು ಗೊತ್ತಾಗ್ಬಿಟ್ರೆ ನಿಮ್ಮ ಸಮಯವಾದರೂ ನಿಮಗೆ ಉಳಿಯುತ್ತೆ ಎನ್ನುವಂಥದ್ದು. ವೃತ್ತಿಯಲ್ಲಿ ಮಾತ್ರ
ನಿರೀಕ್ಷೆ ಮಾಡಿದಷ್ಟು ಲಾಭ ಇಲ್ಲ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ ಅನ್ನುವಂಥದ್ದು ಅನುಭವಕ್ಕೆ ಬಂದರೂ ಕೂಡ ವೃತ್ತಿಯನ್ನು ಉದ್ದೇಶವಾಗಿಟ್ಟುಕೊಂಡು ನೀವು ಮಾಡಿದಂತಹ ಏನು ಪ್ರಯತ್ನ ಇದೆ ಅದರಿಂದ ಅಷ್ಟು ಲಾಭ ಸಿಕ್ಕುವುದಿಲ್ಲ. ಕುಟುಂಬದ ಖರ್ಚು ಬಹಳ ಅಧಿಕವಾಗುತ್ತೆ. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ, ನಿಮಗೆ ಯಾವ ದೇವರು ಇಷ್ಟವೋ, ಮನಸ್ಸಿಗೆ ಯಾವ ದೇವರು ಬರ್ತಾನೋ ಆ ದೇವರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ವ್ಯವಹಾರದಲ್ಲಿ ಬದಲಾವಣೆಗೆ ಶುಭವಾದಂತಹ ಸಮಯ. ವ್ಯವಹಾರವನ್ನು ಬದಲಾಯಿಸುವಂಥದ್ದು, ವ್ಯವಹಾರ ಮಾಡ್ತಕ್ಕಂತಹ ಸ್ಥಳದ ಬದಲಾವಣೆಯು, ಅಥವಾ ಯಾರ ಜೊತೆಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ವ್ಯವಹಾರವನ್ನು ನಡೆಸ್ತಾ ಇದ್ದೀರೋ ಆ ವ್ಯಕ್ತಿಯ ಬದಲಾವಣೆಯು, ಅಥವಾ ಮಾಲೀಕತ್ವದ ಬದಲಾವಣೆಯು, ಹೆಸರಿನ ಬದಲಾವಣೆಯು, ಇದು ಯಾವುದಕ್ಕೆಲ್ಲ ಅನುಕೂಲವಾಗತಕ್ಕಂತಹ ದಿವಸವಾಗುತ್ತೆ. ವಿವಾಹಿತರ ಸಮಸ್ಯೆ ಹೆಚ್ಚಾಗ್ತಕ್ಕಂಥದ್ದು. ಹೊಸತಾಗಿ ಮದುವೆಯನ್ನು ಮಾಡಿಕೊಂಡಂತಹ ವ್ಯಕ್ತಿಗಳಿಗೆ ದೊಡ್ಡ ಮಟ್ಟದ ಸಮಸ್ಯೆಗಳು ಪ್ರಾರಂಭವಾಗುತ್ತೆ. ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇಬ್ಬರಲ್ಲೂ ಕೂಡ ನಿನ್ನ ತಪ್ಪು ಅನ್ನುವಂಥದ್ದೇ ಪ್ರತಿಪಾದನೆ ಆಗ್ತಿದೆಯೇ ಹೊರತು ಸರಿತಪ್ಪುಗಳ ಬಗ್ಗೆ ವಿವೇಚನೆಯೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಆಗತ್ತೆ. ವಿವಾದಗಳನ್ನು ಮಾತಿನಿಂದಲೇ ಬಗೆಹರಿಸ್ಕೊಳ್ಬೇಕು. ಕೋರ್ಟು ಕಚೇರಿ ಅಂತ ಹೋದರೆ, ರಾಜಿ ಪಂಚಾಯಿತಿ ಅಂತ ಹೋದರೆ ಆಗೋದಿಲ್ಲ. ನಿಮ್ಮಷ್ಟಕ್ಕೆ ನೀವೇ ಕೂತ್ಕೊಂಡು ಅದನ್ನು ಬಗೆಹರಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮಗೆ ಇರುತ್ತೆ. ಅದನ್ನು ಮೀರಿದರೆ ಎಲ್ಲವನ್ನೂ ಕೂಡ ಕಳ್ಕೊಳ್ಬೇಕಾಗತ್ತೆ, ಜೊತೆಗೆ ಅನುಭವಿಸಬೇಕಾದಂಥದ್ದಿರುತ್ತೆ. ಮನೆಯ ವಾತಾವರಣ ಚೆನ್ನಾಗಿರುತ್ತೆ. ಅಂತಹ ಸುಂದರವಾದಂತಹ ವಾತಾವರಣದಲ್ಲಿ ನಿಮ್ಮ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ಳುವಂಥದ್ದು. ಸಂತೋಷ ಮತ್ತು ಉತ್ಸಾಹಕ್ಕೆ ಅವಕಾಶ ಇದೆ, ಆದರೆ ನೀವು ಅದನ್ನು ಹಾಳು ಮಾಡ್ಕೊಳ್ತೀರಿ. ಅದು ಬೇಡ. ಸಂತೋಷದ ಸಮಯ ನಿಮಗಿದೆ ಅಂತಂದರೆ ಖುಷಿ ಪಡ್ತಕ್ಕಂಥದ್ದು, ಆನಂದದಿಂದ ಸಂಸಾರವನ್ನು ಮಾಡ್ತಕ್ಕಂಥದ್ದಾಗಬೇಕು. ಋಣಾತ್ಮಕವಾದಂತಹ ಆಲೋಚನೆಗಳನ್ನು ದೂರ ಮಾಡಿ, ಬೇರೆಯವರ ಬಗ್ಗೆ ಅನುಮಾನಾಸ್ಪದವಾಗಿ ನೋಡ್ತಕ್ಕಂತಹ ಮನಸ್ಥಿತಿಯನ್ನು ದೂರ ಮಾಡಿಕೊಳ್ಳಿ. ಕೆಟ್ಟದಾಗಿ ಯೋಚನೆ ಮಾಡ್ತಕ್ಕಂಥದ್ದು, ನನಗೇನಾಗ್ಬಿಡುತ್ತೋ ಅನ್ನುವಂತಹ ಆತಂಕ ಭಯಗಳನ್ನು ದೂರ ಮಾಡಿಕೊಳ್ಳಿ. ಆಗ ಸಂಸಾರವೂ ಚೆನ್ನಾಗಿರುತ್ತೆ, ನಿಮ್ಮ ಧೈರ್ಯವೂ ನಿಮಗೆ ಕೆಲಸವನ್ನು ಮಾಡುತ್ತೆ. ಲಕ್ಷ್ಮೀನಾರಾಯಣ ಸ್ತೋತ್ರವನ್ನು ಪಠನ ಮಾಡಿ ಅಥವಾ ಶ್ರವಣ ಮಾಡಿ ದಾಂಪತ್ಯದಲ್ಲಿರತಕ್ಕಂತಹ ವಿರಸ ಬಿರುಕು ದೂರವಾಗಲಿ, ಅನ್ಯೋನ್ಯತೆ ಪ್ರಾಪ್ತವಾಗಲಿ. ಶುಭವಾಗಿ.